ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ರಂಜಾನ್ ಎಂಬ ವಿಶೇಷ ತಿಂಗಳು ನಮ್ಮ ಬದುಕಲ್ಲಿ ಮತ್ತೆ ಬಂದಿದೆ. ನಾವು ಇದನ್ನು ಹೇಗೆ ಬರಮಾಡಿಕೊಳ್ಳಬೇಕು, ಹೇಗೆ ವೆಲ್ಕಮ್ ಮಾಡಬೇಕು ಎಂಬುದನ್ನು ನೋಡೋಣ. ಇಂತಹ ವಿಶೇಷವಾದ ತಿಂಗಳನ್ನು ನಾವು ಹೇಗೆ ಕಳೆಯಬೇಕು, ಇದಕ್ಕೆ ಏನೆಲ್ಲ ತಯಾರಿ ಮಾಡಿಕೊಳ್ಳಬೇಕು ಎಂಬುದನ್ನು ನಾವು ಇಂದು ನೋಡೋಣ. ಪ್ರತಿ ವರ್ಷವೂ ಬರುತ್ತದೆ ಒಂದು ವಿಭಿನ್ನವಾದ ತಿಂಗಳು. ಇದು ಅಲ್ಲಾಹನ ರೆಹಮತನ್ನು ನಮ್ಮ ಮೇಲೆ ಸುರಿಯುವ ತಿಂಗಳು ಆಗಿರುತ್ತದೆ. ಅಲ್ಲಾಹನ ದಯೆ, ಕೃಪೆ, ಕರುಣೆ, ಪ್ರೀತಿ ಮತ್ತು ಅಲ್ಲಾಹನ ಕ್ಷಮೆಯನ್ನು ಪಡೆಯುವ ತಿಂಗಳು ಆಗಿರುತ್ತದೆ. ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ನಮ್ಮ ಆತ್ಮವನ್ನು ಜೀವಂತಗೊಳಿಸುವ ತಿಂಗಳು ಕೂಡ ಆಗಿರುತ್ತದೆ. ಅಲ್ಲಾಹ್ ತಾಲನು ಕುರಾನಿನಲ್ಲಿ ಹೇಳಿದ್ದಾನೆ, ನನ್ನ ನಂಬುವ ಎಲ್ಲ ಭಕ್ತರ ಮೇಲೆ ನಾನು ರೋಜಾ ಮತ್ತು ಉಪವಾಸವನ್ನು ಕಡ್ಡಾಯ ಮಾಡಿದ್ದೇನೆ ಎಂದು. ನೋಡಿ, ಇದು ಕೇವಲ ಸಾಂಪ್ರದಾಯಿಕವಲ್ಲ. ಉಪವಾಸ ನಮ್ಮ ಮೇಲೆ ಕಡ್ಡಾಯವಾಗಿದೆ ಮತ್ತು ನಮ್ಮೆಲ್ಲರ ಫರ್ಜ್ ಆಗಿದೆ. ಇದು ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಕೂಡ ನಮ್ಮ ದೇಹದ ಮೇಲೆ ತುಂಬಾ ಲಾಭಗಳನ್ನು ತಂದುಕೊಡುತ್ತದೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಅಲ್ಲಾಹನು ಈ ತಿಂಗಳು ಸ್ವರ್ಗದ ಬಾಗಿಲುಗಳನ್ನು ನಮಗೋಸ್ಕರ ತೆರೆದಿರುತ್ತಾನೆ ಮತ್ತು ನರಕದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಅಷ್ಟೇ ಅಲ್ಲದೆ ಶೈತಾನನ್ನು ಕೂಡ ಈ ತಿಂಗಳು ಕಟ್ಟಿ ಹಾಕಲಾಗುತ್ತದೆ. ಇಂತಹ ಒಂದು ತಿಂಗಳು ನಮಗೆ ಮತ್ತೆ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯವಾಗಿದೆ. ಒಂದು ಹದೀಸಿನಲ್ಲಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಯಾರು ಈಮಾನಿನಿಂದ ಮತ್ತು ಸವಾಬಿನ ನಿರೀಕ್ಷೆಯಿಂದ ಉಪವಾಸ ಮಾಡುತ್ತಾರೋ ಅವರ ಹಿಂದಿನ ಎಲ್ಲ ಪಾಪವನ್ನು ಅಲ್ಲಾಹನು ಕ್ಷಮಿಸುತ್ತಾನೆ ಎಂದು. ನಮ್ಮ ತಪ್ಪುಗಳು ಎಷ್ಟೇ ದೊಡ್ಡದಾಗಿರಲಿ, ಅಲ್ಲಾಹನ ಕರುಣೆ ಮತ್ತು ದಯೆ ಅದಕ್ಕಿಂತ ದೊಡ್ಡದಾಗಿದೆ. ಬನ್ನಿ, ಹಾಗಿದ್ದರೆ ಇಂತಹ ವಿಶೇಷವಾದ ತಿಂಗಳಿಗೋಸ್ಕರ ನಾವು ಹಿಂದೆ ನಿಯತ್ ಮಾಡೋಣ. ನಮ್ಮ ಮನಸ್ಸಿನ ಮೊದಲನೆಯ ನಿಯತ್ ಕೂಡ ನಮ್ಮ ತಯಾರಿ ಆಗಿರುತ್ತದೆ. ನಮ್ಮೊಳಗಿರುವ ಮನಸ್ಸಿನ ಎಲ್ಲ ಕಲ್ಮಶಗಳನ್ನು ಬಿಡುತ್ತೇವೆ ಎಂದು ನಿಯತ್ ಮಾಡೋಣ. ನಮ್ಮಲ್ಲಿರುವ ಕೋಪ, ಅಸೂಯೆ, ದ್ವೇಷ, ಸುಳ್ಳು ಹೇಳುವ ಅಭ್ಯಾಸದೊಂದಿಗೆ ನಾವು ಎಷ್ಟು ಉಪವಾಸ ಮಾಡಿದರೂ ಅದಕ್ಕೆ ಅರ್ಥ ಇರುವುದಿಲ್ಲ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಹೇಳಿದ್ದಾರೆ, ಕೇವಲ ಊಟ ಮತ್ತು ನೀರು ಬಿಡುವುದು ಮಾತ್ರ ಉಪವಾಸವಲ್ಲ ಎಂದು. ಹಾಗಿದ್ದರೆ ನಾವು ಎಂತಹ ಉಪವಾಸವನ್ನು ಮಾಡಬೇಕು ಎಂದು ನೋಡೋಣ. ನಮ್ಮ ಶರೀರದ ಪ್ರತಿಯೊಂದು ಭಾಗದಿಂದ ಕೂಡ ನಾವು ಉಪವಾಸ ಮಾಡಬೇಕು. ಅದು ಹೇಗೆ ಎಂದರೆ, ನಮ್ಮ ಕಣ್ಣುಗಳು ಕೆಟ್ಟದ್ದನ್ನು ನೋಡಬಾರದು, ಇದು ಕಣ್ಣುಗಳ ಉಪವಾಸವಾಗಿರುತ್ತದೆ. ನಮ್ಮ ಕಿವಿಗಳು ಕೆಟ್ಟದ್ದನ್ನು ಕೇಳುವುದನ್ನು ಬಿಡಬೇಕು, ಇದು ಕಿವಿಗಳ ಉಪವಾಸವಾಗಿರುತ್ತದೆ. ನಮ್ಮ ನಾಲಿಗೆಯಿಂದ ಕೆಟ್ಟದ್ದನ್ನು ಮಾತನಾಡುವ ನುಡಿಗಳಿಂದ ನಾವು ಕಾಪಾಡಿಕೊಳ್ಳಬೇಕು, ಇದು ನಮ್ಮ ನಾಲಿಗೆಯ ಉಪವಾಸವಾಗಿರುತ್ತದೆ. ನಮ್ಮ ಮನಸ್ಸಿನ ಕೆಟ್ಟ ಯೋಚನೆಗಳನ್ನು ನಾವು ದೂರ ಮಾಡಿಕೊಳ್ಳಬೇಕು, ಇದು ಮನಸ್ಸಿನ ಉಪವಾಸವಾಗಿರುತ್ತದೆ. ಇಂತಹ ಉಪವಾಸವನ್ನು ಮಾತ್ರ ಅಲ್ಲಾಹನು ಕಬೂಲ್ ಮಾಡುತ್ತಾನೆ. ಅಷ್ಟೇ ಅಲ್ಲದೆ ಒಂದು ಖುರಾನ್ ಎನ್ನುವ ಪವಿತ್ರ ಗ್ರಂಥವು ಇದೇ ತಿಂಗಳು ನಮಗೆ ಅಲ್ಲಾಹನು ಕಳಿಸಿದ್ದಾನೆ. ಹಾಗಾಗಿ ನಾವು ಈ ತಿಂಗಳು ಹೆಚ್ಚು ಖುರಾನ್ ಓದಬೇಕು ಮತ್ತು ಸಮಯಕ್ಕೆ ಸರಿಯಾಗಿ ನಾವು 5 ಹೊತ್ತು ನಮಾಜ್ ಮಾಡಬೇಕು. ಹೆಚ್ಚು ನಾವು ಅಲ್ಲಾಹನ ಜಿಕರ್ನಲ್ಲಿ ತೊಡಗಬೇಕು. ಈ ತಿಂಗಳಲ್ಲಿ ನಾವು ಹೆಚ್ಚು ಸದಕಾ ಮಾಡಬೇಕು ಮತ್ತು ಜಕಾತ್ ನೀಡಬೇಕು. ನಾವು ಈ ತಿಂಗಳು ಎಷ್ಟು ಸಾಧ್ಯವೋ ಅಷ್ಟು ಪುಣ್ಯದ ಕೆಲಸವನ್ನು ಮಾಡಲು ಪ್ರಯತ್ನಿಸಬೇಕು. ಏಕೆಂದರೆ ನಾವು ಈ ತಿಂಗಳಲ್ಲಿ 1 ಪಟ್ಟು ಪುಣ್ಯದ ಕೆಲಸ ಮಾಡಿದರೆ ಅಲ್ಲಾಹನು ನಮಗೆ ಅದಕ್ಕೆ 70ರಷ್ಟು ಪುಣ್ಯವನ್ನು ಕೊಡುತ್ತಾನೆ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಹೇಳಿದ್ದಾರೆ, ಇಫ್ತಾರಿಯ ಒಂದು ಸಮಯ ತುಂಬ ವಿಶೇಷವಾದ ಸಮಯವಾಗಿರುತ್ತದೆ. ಇಂತಹ ಸಮಯದಲ್ಲಿ ನಾವು ಈ ಸಮಯವನ್ನು ವ್ಯರ್ಥ ಮಾಡದೆ ನಮ್ಮ ಎಲ್ಲ ಕಷ್ಟಗಳನ್ನು ಮತ್ತು ನಮ್ಮ ಎಲ್ಲ ದುವಾಗಳನ್ನು ಅಲ್ಲಾಹನ ಮುಂದೆ ನಾವು ಕೈ ಎತ್ತಿ ದುವಾ ಮಾಡಿದಾಗ ಅಲ್ಲಾಹನು ನಾವು ರೋಜೆಯ ಹಾಲತ್ತಿನಲ್ಲಿ ಮಾಡಿರುವುದರಿಂದ ಅಲ್ಲಾಹನು ಈ ದುವಾಗಳನ್ನು ರದ್ದು ಮಾಡುವುದಿಲ್ಲ. ಹಾಗಾಗಿ ನಾವು ಈ ಸಮಯವನ್ನು ಹೆಚ್ಚು ದುವಾ ಮಾಡೋದರಲ್ಲಿ ತೊಡಗಿಸಿಕೊಳ್ಳೋಣ ಮತ್ತು ಈ ಬಾರಿಯ ರಂಜಾನಿನ ರೆಹಮತ್ತಿನ ಲಾಭಗಳನ್ನು ನಾವು ಪಡೆದುಕೊಳ್ಳೋಣ. ಯಾ ಅಲ್ಲಾಹ್, ಇಂತಹ ಪವಿತ್ರವಾದ ತಿಂಗಳನ್ನು ನಮಗೆ ಆಚರಿಸಲು ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಯಾ ಅಲ್ಲಾಹ್, ನಮ್ಮ ಹೃದಯಗಳನ್ನು ಈಮಾನಿನಿಂದ ತುಂಬು, ನಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ತುಂಬು, ನಮ್ಮೊಳಗೆಲ್ಲ ನೀನೇ ಆವರಿಸಿಬಿಡು.
ಈ ರಂಜಾನ್ ನಮ್ಮ ಪಾಪಗಳನ್ನು ಕ್ಷಮಿಸುವ ತಿಂಗಳಿಗೆ ಸಾಕ್ಷಿಯಾಗಲಿ. ನಮ್ಮ ಉಪವಾಸಗಳು, ನಮ್ಮ ನಮಾಜ್ಗಳು ಮತ್ತು ನಮ್ಮ ದುವಾಗಳು ನೀನು ಇಷ್ಟಪಟ್ಟ ಹಾಗೆಯೇ ಮಾಡುವಂತಹ ಈಮಾನನ್ನು ನಮ್ಮೊಳಗೆ ತುಂಬು ಮತ್ತು ನಮ್ಮ ಇಬಾದತ್ಗಳನ್ನು ಸ್ವೀಕರಿಸು ಯಾ ಅಲ್ಲಾ. ಈ ರಂಜಾನ್ ನಮ್ಮ ಜೀವನವನ್ನೇ ಬೆಳಗಿಸುವಂತಾಗಲಿ. ಆಮೀನ್ ಯಾ ರಬ್ಬಿಲ್ ಆಲಮೀನ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ಲಾಮಿಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕನ್ನಡದಲ್ಲಿ ಇಸ್ಲಾಮಿನ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ನಮ್ಮ ಪ್ರಯತ್ನದಲ್ಲಿ ನಿಮ್ಮ ಕೈ ಜೋಡಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ.